ನೆನಪಿರಬಹುದು 5 ವರ್ಷಗಳ ಹಿಂದೆ ಕೋವಿಡ್-19 ವೈರಸ್ ಬಂದು ಇಡೀ ಜಗತ್ತನ್ನ ಅಲ್ಲೋಲ ಕಲ್ಲೋಲ ಮಾಡಿಬಿಟ್ಟಿತ್ತು. ಅದೇ ರೀತಿ ಈಗ ನಮ್ಮ ನಾಡಿಗೂ ಕೂಡ ಇದೇ ವೈರಸ್ ಅಂದ್ರೆ ಇದೇ ರೀತಿಯ ಬೇರೆ ಒಂದು ವೈರಸ್ HMP ವೈರಸ್ ಆತಂಕವನ್ನ ಸೃಷ್ಟಿಸಿದೆ. ಇನ್ನು ನಮ್ಮ ರಾಜ್ಯಕ್ಕೂ ಕೂಡ ಈ ವೈರಸ್ ಎಂಟ್ರಿ ಕೊಟ್ಟಿದೆ. ಈಗ 8 ತಿಂಗಳ ಮಗುವಿನಲ್ಲಿ ಈ ವೈರಸ್ ಪತ್ತೆಯಾಗಿದೆ. 8 ತಿಂಗಳ ಮಗುವಿನಲ್ಲಿ HMP ವೈರಸ್ ಆತಂಕವನ್ನ ಸೃಷ್ಟಿಸಿದೆ. ಕೆಲವೇ ಕ್ಷಣಗಳಲ್ಲಿ ಈ ಕುರಿತು ಆರೋಗ್ಯ ಸಚಿವರಿಂದ ಮೀಟಿಂಗ್ ಕೂಡ ನಡೆಯುತ್ತೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಮೀಟಿಂಗ್ ಕೂಡ ಮಾಡ್ತಾರೆ. ತುರ್ತು ಸಭೆಯನ್ನ ನಡೆಸ್ತಾರೆ ಆರೋಗ್ಯ ಸಚಿವರಾಗಿರುವ ದಿನೇಶ್ ಗುಂಡೂರಾವ್ ಅವರು. ವಿಧಾನಸೌಧದ ಆರೋಗ್ಯ ಇಲಾಖಾ ಕಚೇರಿಯಲ್ಲಿ ಈ ಕುರಿತಾಗಿ ಸಭೆ ನಡೆಯುತ್ತೆ. ಇನ್ನು ಚೀನಾದವರು ಹೊಸ ವರ್ಷಕ್ಕೆ ಹೊಸ ವೈರಸ್ ಅನ್ನ ಬಿಟ್ಟಿದ್ದಾರಾ ಅನ್ನುವಂಥ ಪ್ರಶ್ನೆ. ಅವ್ರಿಗೊಂದು ಚಾಳಿ ಇದೆ. ಅವರೇ ವೈರಸ್ ಅನ್ನ ಕಂಡುಹಿಡಿಯೋದು, ಅವ್ರಿಗೆ ಮೆಡಿಸನ್ ಅನ್ನ ಹುಟ್ಟು ಹಾಕಿ ಲಾಭ ಮಾಡಿಕೊಳ್ಳುವಂತಹ ಒಂದು ಮನಸ್ಥಿತಿ. ಅದಕ್ಕೆ ಸಂಬಂಧಪಟ್ಟಂತೆ 5 ವರ್ಷಗಳಲ್ಲಿ ಇಡೀ ಜಗತ್ತೇ ಯಾವ ರೀತಿ ತತ್ತರಿಸಿ ಹೋಗಿತ್ತು ಅನ್ನೋದು ನಾವೇ ಕಣ್ಣಾರೆ ಅನುಭವಿಸಿದ್ವಿ. ಈಗ ಮತ್ತೊಂದು ವೈರಸ್ ಅನ್ನ ಬಿಟ್ಟಿರುವಂಥದ್ದು. ಈಗ ಬೆಂಗಳೂರಿನಲ್ಲಿ ಕ್ಷಣ ಕ್ಷಣಕ್ಕೂ HMPV ವೈರಸ್ನ ಆತಂಕ ಶುರುವಾಗಿದೆ. ಜೊತೆಗೆ ಬೆಂಗಳೂರಿನ ಮತ್ತೊಂದು ಮಗುವಿನಲ್ಲೂ ವೈರಸ್ ಪತ್ತೆಯಾಗಿದೆ. 3 ತಿಂಗಳ ಮಗುವಿನಲ್ಲಿ ಚೀನಾ ವೈರಸ್ ಪತ್ತೆಯಾಗಿರುವಂಥದ್ದು. ಉಸಿರಾಟದ ಸಮಸ್ಯೆಯಿಂದ 3 ತಿಂಗಳ ಮಗು ಬಳಲ್ತಾ ಇತ್ತು. ಚಿಕಿತ್ಸೆಯನ್ನ ಪಡೆದು ಆಸ್ಪತ್ರೆಯಿಂದ ಈ ಮಗುವನ್ನು ಡಿಸ್ಚಾರ್ಜ್ ಕೂಡ ಮಾಡಿಕೊಂಡು ಹೋಗಲಾಗಿದೆ. ಇನ್ನು ಭಾರತಕ್ಕೆ ಬಿಡಿ, ಬೆಂಗಳೂರಿಗೆ ಈಗ ಈ ವೈರಸ್ ಬಂದಿರೋದು ನಿಜಕ್ಕೂ ಕೂಡ ಆತಂಕವನ್ನ ಸೃಷ್ಟಿ ಮಾಡ್ತಾ ಇದೆ. ಜೊತೆಗೆ ಚೀನಾದಲ್ಲಿ ಡೆಡ್ಲಿ ವೈರಸ್ ಪತ್ತೆಯಾದ ಹಿನ್ನೆಲೆ ರಾಜ್ಯದಲ್ಲಿ ಫುಲ್ ಅಲರ್ಟ್ ಕೂಡ ಆಗಿದೆ ಆರೋಗ್ಯ ಇಲಾಖೆ. ಇನ್ನು ನಿಜಕ್ಕೂ ಕೂಡ ಆಶ್ಚರ್ಯ ಆಗುತ್ತೆ, 3 ತಿಂಗಳ ಮಗುವಿಗೆ ಹೇಗೆ ಬರೋದಕ್ಕೆ ಸಾಧ್ಯ ಈ ವೈರಸ್? ಅದು ಕೂಡ ಉಸಿರಾಟದ ಸಮಸ್ಯೆಯಿಂದ 3 ತಿಂಗಳ ಮಗು ಬಳಲ್ತಾ ಇತ್ತು. ಇದನ್ನ ನೋಡಿ ಪೋಷಕರು ಕೂಡ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ, ಚಿಕಿತ್ಸೆಯನ್ನ ನೀಡಲಾಗಿದೆ. ಜೊತೆಗೆ HMPV ವೈರಸ್ ಈ ಮಗುವಿನಲ್ಲಿ ಇರೋದು ಪತ್ತೆಯಾಗಿದೆ. ನಿಜಕ್ಕೂ ಕೂಡ ಆಶ್ಚರ್ಯ ಆಗುತ್ತೆ, ಆತಂಕವನ್ನ ಸೃಷ್ಟಿಸುವಂತಿದೆ. ಈಗ ನಮಗೆಲ್ಲ ಗೊತ್ತಿರೋ ಹಾಗೆ ನೋಡ್ತಾ ಇದ್ದೀವಿ, ಚೀನಾದಲ್ಲಿ ಎಲ್ಲರೂ ಮಾಸ್ಕ್ ಹಾಕೊಂಡು ಕೋವಿಡ್-19ನಲ್ಲಿ ಹೇಗೆ ಭಯಭೀತರಾಗಿ ಓಡಾಡ್ತಾ ಇದ್ರು, ಅಥವಾ ಆಸ್ಪತ್ರೆಯಲ್ಲಿ ಬೆಡ್ ಸಿಗೋದಿಲ್ಲ, ರೋಡ್ನಲ್ಲಿ ಎಲ್ಲರೂ ಕೂಡ ಬಳಲ್ತಾ ಇದ್ರು, ಅದೇ ರೀತಿಯ ಸ್ಥಿತಿ ಮತ್ತೊಮ್ಮೆ ಚೀನಾದಲ್ಲಿ ಪತ್ತೆಯಾಗಿದೆ. ಜೊತೆಗೆ ನಮ್ಮ ದೇಶಕ್ಕೆ ಬರೋದು ಬೇಡಪ್ಪ ಅಂತ ಪ್ರಾರ್ಥಿಸುವಂತಹ ಹೊತ್ತಿನಲ್ಲೇ ಅದು ಕೂಡ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ HMPV ವೈರಸ್ ಬಂದಿರೋದು ನಿಜಕ್ಕೂ ಆತಂಕಕಾರಿ ವಿಚಾರ. ಇನ್ನು ಚೀನಾದಲ್ಲಿ ಈ ವೈರಸ್ ಪತ್ತೆಯಾಗಿತ್ತು, ತದನಂತರದಲ್ಲಿ ಮಲೇಷ್ಯಾದಲ್ಲೂ ಕೂಡ ಈ ವೈರಸ್ ಪತ್ತೆಯಾಗಿತ್ತು. ಬೇರೆ ಯಾವ ದೇಶಕ್ಕೂ ಕೂಡ ಈ ವೈರಸ್ ಹೋಗೋದು ಬೇಡ ಅನ್ನುವಂಥ ರೀತಿಯಲ್ಲಿ ಮುನ್ನೆಚ್ಚರಿಕಾ ಕ್ರಮವನ್ನು ಕೂಡ ತೆಗೆದುಕೊಳ್ಳುವಂತಹ ಹೊತ್ತಿನಲ್ಲೇ ಭಾರತದಲ್ಲಿ, ಅದು ಕೂಡ ನಮ್ಮ ಬೆಂಗಳೂರಿನಲ್ಲಿ ಕೇವಲ 3 ತಿಂಗಳ ಮಗುವಿನಲ್ಲಿ ಈ ವೈರಸ್ ಪತ್ತೆಯಾಗಿರೋದು ನಿಜಕ್ಕೂ ಆತಂಕಕಾರಿ. ಇದರ ಜೊತೆಗೆ ಬೆಂಗಳೂರಿನ ಮಕ್ಕಳಲ್ಲಿ HMPV ವೈರಸ್ ಪತ್ತೆ ಆತಂಕ ಶುರುವಾಗಿದೆ. ಕೆಲವೇ ಕ್ಷಣಗಳಲ್ಲಿ ಆರೋಗ್ಯ ಸಚಿವರು ಇದಕ್ಕೆ ಸಂಬಂಧಪಟ್ಟಂತೆ ಮೀಟಿಂಗ್ ಕೂಡ ನಡೆಸ್ತಾರೆ. ತುರ್ತು ಸಭೆಯನ್ನ ನಡೆಸ್ತಾರೆ ಸಚಿವ ದಿನೇಶ್ ಗುಂಡೂರಾವ್. ವಿಧಾನಸೌಧದ ಆರೋಗ್ಯ ಇಲಾಖೆ ಕಚೇರಿಯಲ್ಲಿ ತುರ್ತು ಸಭೆ ನಡೆಯಲಿದೆ. ಇನ್ನು ಬೆಂಗಳೂರಿನಲ್ಲಿ ಎಸ್ಪೆಷಲಿ ಮಕ್ಕಳಿಗೆ ಕಾಣಿಸ್ಕೊಳ್ತಾ ಇರೋದು HMPV ವೈರಸ್. ಅಂದ್ರೆ ಮೊದಲೆಲ್ಲ ಇದು ಕೋವಿಡ್-19 ಬಂದಾಗ ಆಂಟಿ ವೈರಸ್ ಅಥವಾ ಆಂಟಿಬಯೋಟಿಕ್ ಯಾರಿಗೆ ಕಡಿಮೆ ಇರುತ್ತೆ ಅವ್ರಿಗೆ ಹರಡತ್ತೆ ಅನ್ನುವಂತಹ ಒಂದು ಭಯ ಇತ್ತು. ಆದರೆ ವಯಸ್ಕರಲ್ಲಿ ಈ ವೈರಸ್ ಭಾರತದಲ್ಲಿ ಪತ್ತೆಯಾಗಿಲ್ಲ, ಎಸ್ಪೆಷಲಿ ಕರ್ನಾಟಕದಲ್ಲಿ, ಬೆಂಗಳೂರಿನಲ್ಲಿ ಪತ್ತೆ ಆಗಿಲ್ಲ. ಕೇವಲ 3 ವರ್ಷದ ಮಗುವಿನಲ್ಲಿ ಪತ್ತೆ ಆಗಿರೋದು ಆತಂಕಕಾರಿ ವಿಚಾರ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಬೆಂಗಳೂರಿನಲ್ಲಿ ಸಭೆ ಕೂಡ ನಡೆಯುತ್ತೆ. ಇನ್ನು ಬೆಂಗಳೂರಿನಲ್ಲಿ ಚೀನಾ ಡೆಡ್ಲಿ ವೈರಸ್ ಪತ್ತೆಯಾದ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ಫುಲ್ ಅಲರ್ಟ್ ಆಗಿದೆ ಆರೋಗ್ಯ ಇಲಾಖೆ. ರಾಜ್ಯ ಆರೋಗ್ಯ ಇಲಾಖೆಯಿಂದ ಕೆಲವೊಂದು ಗೈಡ್ಲೈನ್ಸ್ ಕೂಡ ಬಿಡುಗಡೆಯಾಗಿದೆ. ಏನು ಮಾಡಬೇಕು, ಏನು ಮಾಡಬಾರ್ದು ಅಂತ ಗೈಡ್ಲೈನ್ಸ್ ಅನ್ನ ಆರೋಗ್ಯ ಇಲಾಖೆ ಬಿಡುಗಡೆ ಮಾಡಿದೆ. ಇನ್ನು ಮುನ್ನೆಚ್ಚರಿಕಾ ಕ್ರಮವಾಗಿ ಕೇವಲ ಒಂದೇ ಒಂದು 3 ತಿಂಗಳ ಮಗುವಿಗೆ ಬಂದಿರುವಂಥದ್ದು ಈ ವೈರಸ್. ಇನ್ನು ಮುನ್ನೆಚ್ಚರಿಕಾ ಕ್ರಮಗಳೇನೇನು, ಏನು ಮಾಡಬೇಕು ಅಂತ ಹೇಳಿದ್ರೆ, ನಿಮಗೆ ಸೀನ್ ಬಂದಾಗ ಕರವಸ್ತ್ರವನ್ನ ತೆಗೆದುಕೊಂಡು ಅಥವಾ ಮೂಗನ್ನ ಅಥವಾ ಬಾಯನ್ನ ಮುಚ್ಕೊಳ್ಬೇಕು. ಇನ್ನು ಸ್ಯಾನಿಟೈಸರ್ ಅನ್ನ ಬಳಸಬೇಕು. ಇವೆಲ್ಲವೂ ಮುನ್ನೆಚ್ಚರಿಕಾ ಕ್ರಮ. ಮೊದಲಿಗೆ ಇದು ಶೀತದ ರೀತಿಯಲ್ಲೇ ಆವರಿಸಿಕೊಳ್ಳುವಂತಹ ಒಂದು ವೈರಸ್. ಇದು ಅದರಲ್ಲೂ ಕೂಡ ಸೀನುವಂಥದ್ದು, ಕೆಮ್ಮು, ಉಸಿರಾಟದ ತೊಂದರೆ ಇವೆಲ್ಲವೂ ಕೂಡ ಬರುತ್ತೆ. ಹಾಗಾಗಿ ಕರವಸ್ತ್ರ ಇರಬಹುದು ಅಥವಾ ಮಾಸ್ಕ್ ಅಥವಾ ಟಿಶ್ಯೂ ಪೇಪರ್, ಅದರಿಂದ ನಿಮ್ಮ ಬಾಯಿಯನ್ನು ಸಂಪೂರ್ಣವಾಗಿ ಮುಚ್ಕೊಳ್ಬೇಕು. ಇನ್ನು ಜನಸಂದಣಿ ಪ್ರದೇಶದಲ್ಲಿ ಎಚ್ಚರಿಕೆಯಿಂದ ವರ್ತಿಸಬೇಕಾಗತ್ತೆ. ಹೆಚ್ಚಿನ ಜನರ ಸಂಪರ್ಕಕ್ಕೆ ಬಾರದೆ ಆದಷ್ಟು ಮನೆಯಲ್ಲೇ ಇರಬೇಕು.
ಆರೋಗ್ಯದ ಹಿತದೃಷ್ಟಿಯಿಂದ ತುಂಬ ಜನರು ಸೇರಿರ್ತಾರಲ್ಲ ಅಂಥ ಪ್ರದೇಶಗಳಲ್ಲಿ ಕಾಣಿಸ್ಕೊಳ್ಬಾರ್ದು. ಇನ್ನು ಜನರ ಸಂಪರ್ಕಕ್ಕೆ ಅವರಿಗೆ ಆರೋಗ್ಯ ಸರಿ ಇಲ್ವಾ, ಅನಾರೋಗ್ಯಕ್ಕೆ ತುತ್ತಾಗಿದ್ದಾರೆ ಯಾವುದು ಕೂಡ ಗೊತ್ತಾಗೋದಿಲ್ಲ. ಹಾಗಾಗಿ ಆದಷ್ಟು ಮನೆಯಲ್ಲೇ ಅಂತರವನ್ನು ಕಾಯ್ಕೊಳ್ಬೇಕು. ಇನ್ನು ಸದಾ ಮೂಗು ಬಾಯಿ ಕಣ್ಣನ್ನು ಮುಟ್ಕೊಳ್ತಾನೆ ಇರಬಾರ್ದು. ಇನ್ನು ಸಾರ್ವಜನಿಕ ಸ್ಥಳಗಳಲ್ಲಿ ಎಲ್ಲೆಂದರಲ್ಲಿ ಉಗಿತಾ ಇರಬಾರ್ದು. ಇದು ಕೂಡ ವೈರಸ್ ಆದಷ್ಟು ಬೇಗ ಅಂಟೋದಕ್ಕೆ, ಅದಕ್ಕೆ ಹರಡೋದಕ್ಕೆ ಸಾಧ್ಯವಾಗುತ್ತೆ. ಇನ್ನು ಈ ಕುರಿತು ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್. ಈಗ ಚೀನಾದ ವೈರಸ್ ಈ ಹಿಂದೆ 5 ವರ್ಷದ ಹಿಂದೆ ಕೋವಿಡ್ ಹೆಂಗೆ ಆತಂಕವನ್ನ ಸೃಷ್ಟಿ ಮಾಡ್ತು, ಅದೇ ರೀತಿಯಲ್ಲಿ ಈಗ ಬೆಂಗಳೂರಲ್ಲಿ ಅದು ಕೂಡ 8 ತಿಂಗಳ ಮಗುವಿನಲ್ಲಿ HMPV ವೈರಸ್ ಪತ್ತೆಯಾಗಿದೆ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನೀವು ಕೊಡೋದಾದ್ರೆ. ಈಗಾಗಲೇ ನೋಡಬಹುದು, ಎಲ್ಲೋ ಒಂದ್ ಕಡೆ ಕೊರೋನಾ ಬಂದ ನಂತರ ಎಲ್ಲೋ ಒಂದ್ ಕಡೆ ರಾಜ್ಯದಲ್ಲಿ ಒಂದು ರೀತಿಯಲ್ಲಿ ಸ್ವಲ್ಪ ಮಟ್ಟಿಗೆ ಒಂದು ರೀತಿ ಚೇತರಿಕೆ ಕಂಡಿತ್ತು. ಆದ್ರೆ ಈಗ ಮತ್ತೆ ಎಲ್ಲೋ ಒಂದ್ ಕಡೆ ವೈರಸ್ ಅಂದ್ರೆ ಚೀನಾ ವೈರಸ್ ಮತ್ತೊಂದು ರೂಪದಲ್ಲಿ ರೂಪಾಂತರಿಗೊಂಡು ಬೆಂಗಳೂರಿಗೆ ಕಾಲಿಟ್ಟಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಬೆಂಗಳೂರಿನ ಖಾಸಗಿ ಹಾಸ್ಪಿಟಲ್ ಏನೊಂದು 8 ತಿಂಗಳ ಮಗುವಿಗೆ ಏನೊಂದು HMP ವೈರಸ್ ಈಗ ಪತ್ತೆ ಆಗಿರುವಂತದ್ದು. ಈಗಾಗಲೇ ಆರೋಗ್ಯ ಅಧಿಕಾರಿಗಳು ಕೂಡ ಒಂದು ರೀತಿ ದೊಡ್ಡ ಮಟ್ಟದಲ್ಲಿ ಸಭೆ ಕರೆದಿರುವಂತದ್ದು ಇವತ್ತು 12:30ಗೆ. ಮತ್ತೊಂದು ಕಡೆ ಈಗಾಗಲೇ BBMP ಅಧಿಕಾರಿಗಳು ಕೂಡ ಹಾಸ್ಪಿಟಲ್ಗೆ ಭೇಟಿ ನೀಡಿ ಯಾವ ರೀತಿ ಇದು ಇದೆ ಅಂತ ಕೂಡ ಚೆಕ್ ಮಾಡಕ್ ಮುಂದಾಗಿರುವಂತದ್ದು. ಉಳಿದಂತೆ ಈಗ ಮತ್ತೊಂದು ಮಾಹಿತಿ ಕೊಟ್ಟಿರೋದು ICMR ದೃಢಪಡಿಸಿರುವಂತದ್ದು ಮತ್ತೊಂದು 3 ತಿಂಗಳ ಮಗುವಿಗೂ ಕೂಡ ಏನೋ ಒಂದು ವೈರಸ್ ಪತ್ತೆ ಆಗಿದೆ. ಆ ವೈರಸ್ ಕೂಡ ಗುಣಮುಖವಾಗಿದೆ, ಯಾವುದೇ ಆತಂಕ ಬೇಡ, ಮಗು ಕೂಡ ಚೆನ್ನಾಗಿದೆ ಅಂತ ಕೂಡ ಈಗಾಗಲೇ ಡಿಸ್ಚಾರ್ಜ್ ಮಾಡಲಾಗಿದೆ ಅಂತ ಕೂಡ ಮಾಹಿತಿ ಕೊಟ್ಟಿರುವಂತದ್ದು. ಉಳಿದಂತೆ ಏನು ಅದು ICMR ಈಗಾಗಲೇ ಏನೋ ಒಂದು 8 ತಿಂಗಳ ಮಗುವಿಗೆ ಒಂದು ರೀತಿಯ ರಕ್ತ ಪರೀಕ್ಷೆಗೆ ಹೆಚ್ಚಿನ ಚಿಕಿತ್ಸೆಗೆ ಅಂದ್ರೆ ರಕ್ತ ಪರೀಕ್ಷೆಗೆ ಒಂದು ರೀತಿಯಲ್ಲಿ ಬೇರೆ ಕಳಿಸಿರುವಂತದ್ದು. ಆ ರಕ್ತ ಪರೀಕ್ಷೆ ವರದಿ ಇವತ್ತು ಸಂಜೆ ಅಥವಾ ನಾಳೆ ಬರುತ್ತೆ. ಅದು ನೋಡ್ಕೊಂಡು ನಾವು ಮತ್ತೆ ಮಾಹಿತಿ ಕೊಡ್ತೀವಿ ಅಂತ ಕೂಡ ಆರೋಗ್ಯ ಇಲಾಖೆ ಅಧಿಕಾರಿಗಳು ಮಾಹಿತಿ ಕೊಟ್ಟಿರುವಂತದ್ದು. ದಯನಾ ಇದ್ರ ಜೊತೆಗೆ ಈಗ ಆರೋಗ್ಯ ಇಲಾಖೆಯಿಂದ ಕೂಡ ಒಂದು ಸಭೆ ನಡೆಯುತ್ತೆ ಅಂತ ಹೇಳಲಾಗ್ತಾ ಇದೆ. ಏನ್ ಸಭೆ ನಡೀಬಹುದು ಅಂದ್ರೆ ಮುನ್ನೆಚ್ಚರಿಕಾ ಕ್ರಮಗಳ ಗೈಡ್ಲೈನ್ಸ್ ಈ ತರ ವಿಚಾರಗಳೇನಾದ್ರೂ ಅಲ್ಲಿ ಮಾತನಾಡಬಹುದಾ ಮಹೇಶ್? ಈಗಾಗಲೇ ಏನು 12:30ಕ್ಕೆ ಒಂದು ಸಭೆ ಕರೆದಿರುವಂತದ್ದು. ಬೆಂಗಳೂರಿನ ಎಲ್ಲಾ ಹಾಸ್ಪಿಟಲ್ಗಳ ವೈದ್ಯರನ್ನ ಕರೆದಿರುವಂತದ್ದು. ಏನು ಆರೋಗ್ಯ ಇಲಾಖೆ ಹಿರಿಯ ಅಧಿಕಾರಿಗಳು ಕೂಡ ಭಾಗವಹಿಸಿರುವಂತದ್ದು. ಅಂದ್ರೆ ಮುಖ್ಯವಾಗಿ ಏನೋ ಒಂದು ಆರೋಗ್ಯ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಹರ್ಷಗುಪ್ತ ಅವರು ಕೂಡ ಪ್ರಮುಖ ಪಾತ್ರ ವಹಿಸುವಂತದ್ದು. ಇವತ್ತು ಏನು ಬೆಂಗಳೂರಲ್ಲಿ ಕಾಣಿಸಿಕೊಂಡ ವೈರಸ್ ಯಾವ ರೀತಿ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಬೇಕು, ಯಾವ ರೀತಿ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕಂತ ಕೂಡ ಒಂದು ರೀತಿಯಲ್ಲಿ ಗೈಡ್ಲೈನ್ಸ್ ಹೊರಡಿಸುವಂತದ್ದು. ಈಗಾಗಲೇ ಕೇಂದ್ರ ಸರ್ಕಾರ ಕೂಡ ಗೈಡ್ಲೈನ್ಸ್ ಹೊರಡಿಸಿರುವಂತದ್ದು. ಕೆಲವು ಮಾರ್ಪಾಡುಗಳು ಮಾಡಿ ಈಗ ಬೆಂಗಳೂರಲ್ಲಿ ಯಾವ ರೀತಿ ಮುಂಜಾಗ್ರತಾ ಕ್ರಮ ಕೈಗೊಳ್ಳಬೇಕು ಅನ್ನೋದು ಕೂಡ ಈ ಸಭೆಯಲ್ಲಿ ತೀರ್ಮಾನ ಆಗುತ್ತೆ. ದಯನಾ ಓಕೆ ಮಹೇಶ್, ಒಂದು ಕ್ಯೂರಿಯಾಸಿಟಿ ಹುಟ್ಟತ್ತೆ, ಕೇವಲ 8 ತಿಂಗಳ ಮಗುಗೆ ಹೇಗೆ ಹರಡೋದಕ್ಕೆ ಸಾಧ್ಯ? ಅವರ ಫ್ಯಾಮಿಲಿಯವರು ಯಾರಾದ್ರೂ ಚೀನಾಕ್ಕೆ ಹೋಗಿದ್ರೆ ಅಥವಾ ಕೆಲವೊಂದು ಲಕ್ಷಣಗಳು ಈ ವೈರಸ್ಗೆ ಹೊಂದ್ಕೊಳ್ತಾ ಇರೋದ್ರಿಂದ ಈ ರೋಗ ಪತ್ತೆ ಆಗಿದೆ ಅಂತ ಐಡೆಂಟಿಫಿಕೇಶನ್ ಮಾಡಿರೋದಾ ಮಹೇಶ್? ಇದು ಕೂಡ $1 ಮಿಲಿಯನ್ ಪ್ರಶ್ನೆ ಆಗಿರುವಂತದ್ದು ಆರೋಗ್ಯ ಅಧಿಕಾರಿಗಳಿಗೆ. ಯಾಕಂದ್ರೆ ಈಗಾಗಲೇ ಏನೋ ತಂದೆ ತಾಯಿ ಅಥವಾ ಮಗು ಎಲ್ಲಾನು ಕೂಡ ಒಂದು ಟ್ರಾವೆಲ್ ಹಿಸ್ಟ್ರಿ ತೆಗೆದಾಗ ಅವರೆಲ್ಲೂ ಕೂಡ ಹೋಗಿಲ್ಲ, ಬೆಂಗಳೂರಲ್ಲೇ ನಿಲ್ತಿದ್ರು. ಈ ನೆಲೆ ಈ ರೋಗ ಹೇಗೆ ಬಂತು ಅನ್ನೋದು ಕೂಡ ಪ್ರಶ್ನೆ ಆಗಿರುವಂತದ್ದು ಒಂದು ಕಡೆ. ಮತ್ತೊಂದು ಕಡೆ ವೈದ್ಯರು ಹೇಳಿರೋ ಪ್ರಕಾರ ಏನೊಂದು HMP ವೈರಸ್ ನ ಗುಣಲಕ್ಷಣಗಳು ಮಾತ್ರ ಇಲ್ಲಿ ಕಾಣಿಸ್ಕೊಂಡಿರುವಂತದ್ದು. ಅದೇ ರೋಗ ಅಂತ ಕೂಡ ನಾವಿನ್ನೂ ದೃಢಪಡಿಸಕ್ ಆಗ್ತಾ ಇಲ್ಲ. ಬಟ್ ICMR ಅವರು ದೃಢಪಡಿಸಿರುವಂತದ್ದು ಈ ರೋಗ ಇದೆ ಅಂತ. ಆದ್ರೆ ಎಲ್ಲೋ ಒಂದ್ ಕಡೆ ಈ ರೋಗ ಲಕ್ಷಣಗಳು ಈಗ 2 ಮಕ್ಕಳು ಕಾಣಿಸ್ಕೊಂಡಿರುವಂತದ್ದು. ಮುಂದಿನ ದಿನಗಳಲ್ಲಿ ಪೋಷಕರು ಕೂಡ ಎಚ್ಚರಿಕೆ ವಹಿಸಬೇಕನ್ನೋದು ಇವತ್ತು ಸಭೆಯ ಮುಖ್ಯ ಉದ್ದೇಶ ಆಗಿರುವಂತದ್ದು. ಡಯಾನಾ, ಧನ್ಯವಾದಗಳು ಮಹೇಶ್ ಹೆಚ್ಚಿನ ಡೀಟೇಲ್ಸ್ಗೆ. ಇನ್ನು ಈ ವೈರಸ್ ಹರಡಬಾರ್ದು ಅಂದ್ರೆ ಕೆಲವೊಂದು ಮುನ್ನೆಚ್ಚರಿಕಾ ಕ್ರಮವನ್ನ ಕೈಗೊಳ್ಳಬೇಕಾಗತ್ತೆ. ಅಂದ್ರೆ ಸಾಬೂನಿನಿಂದ ಕೈ ತೊಳ್ಕೊಳ್ಬೇಕು, ಪದೇ ಪದೇ ಕಣ್ಣು ಮುಟ್ಕೊಳ್ಳೋದು, ಮೂಗು ಮುಟ್ಟೋದು, ಬಾಯಿ ಮುಟ್ಟೋದು ಇದನ್ನೆಲ್ಲ ಸ್ಟಾಪ್ ಮಾಡಬೇಕು. ಜನಸಂದಣಿ ಪ್ರದೇಶದಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಜೊತೆಗೆ ಹೆಚ್ಚಿನ ಜನರಿರುವಂತಹ ಜಾಗಕ್ಕೆ ಹೋಗದೆ ಆದಷ್ಟು ಮನೆಯಲ್ಲೇ ಸ್ಟೇ ಆಗೋದು ಒಳ್ಳೆಯದು ಅಂತ ಹೇಳಲಾಗ್ತಾ ಇದೆ. This is the first case of HMPV in India, which is not true, because HMPV is an existing virus and certain percentage of people do get affected by this virus, and it is not something new. And the baby, the child that has got affected, has got no travel history, and they're all local people. They're not coming from China or Malaysia or some other country. So I do not think there's any connection to that. China's outbreak is, they are saying, is a new variant of HMPV. So that is what they are saying. We don't have the full details, and Government of India is yet to provide any full details to us. And maybe they are also trying to get more information. So if that could be a new strain of a HMPV which there is there in China. But HMPV is something which is already there it's been there for a long time, and it causes common symptoms like cold and maybe flu and cough, and then it's a self-limiting virus, so it goes away after some time. And I don't think we should be calling it the first case. That is a wrong way of reporting. A report has come out that this is the first case.
ಇನ್ನು ಕೊರೋನಾ ಬಳಿಕ ಚೀನಾದಲ್ಲಿ HMPV ಅಂದರೆ ಹ್ಯೂಮನ್ ಮೆಟಾನ್ಯೂಮೋ ವೈರಸ್ ಸ್ಫೋಟಗೊಂಡಿರುವಂಥದ್ದು ದಿನದಿಂದ ದಿನಕ್ಕೆ ಚೀನಾದಲ್ಲಿ ಪ್ರಕರಣ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಅದರ ಆತಂಕದಲ್ಲಿ ಇಡೀ ಜಗತ್ತಿನ ದೇಶಗಳು ಕೂಡ ಭಯಭೀತರಾಗಿದ್ದಾರೆ. ಇನ್ನು ಅದೇ ರೀತಿ ಭಾರತವು ಕೂಡ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡರೂ ಕೂಡ ಎಸ್ಪೆಷಲಿ ಬೆಂಗಳೂರಿನಲ್ಲಿ ಮೊದಲ ಪ್ರಕರಣ ದಾಖಲಾಗಿರೋದು. ಅದು ಹೇಗೆ ಸಾಧ್ಯ? ಎಲ್ಲರಿಗೂ ಕೂಡ $1 ಮಿಲಿಯನ್ ಪ್ರಶ್ನೆ. ಜೊತೆಗೆ ಮತ್ತೆ ಕೋವಿಡ್ ರೀತಿಯ ಭೀತಿ ಎದುರಾಗ್ತಾ ಇದ್ದಂತೆ ಈಗ 8 ತಿಂಗಳ ಮಗುವಿನಲ್ಲೂ ಕೂಡ ವೈರಸ್ ಪತ್ತೆಯಾಗಿರೋದು. ಜ್ವರ ಬಂತು ಮಗುವಿಗೆ ಮೊದಲು. ಈ ಹಿನ್ನೆಲೆಯಲ್ಲಿ ಮಗುವಿನ ಆಸ್ಪತ್ರೆಗೆ ಕೂಡ ದಾಖಲು ಮಾಡಲಾಗಿತ್ತು. ರಕ್ತ ಪರೀಕ್ಷೆಗೆ ಒಳಪಡಿಸಿದಾಗ ಗೊತ್ತಾಗಿರೋದು HMPV ವೈರಸ್ ಪತ್ತೆ ಆಗಿರೋದು. ಇನ್ನು ಇದು ಕರ್ನಾಟಕ ಹಾಗೂ ಭಾರತದ ಮೊದಲ ಪ್ರಕರಣ ಅಂತ ಕೂಡ ಹೇಳಲಾಗ್ತಾ ಇದೆ. I don't think we should be simply testing when, unnecessary. How many, for every person with cold and cough, you start testing, then, what is the use of to all find that? out the strain of this. But this is our own, these are all local strains which have been there. Whether China, we should also first know what is the strain that is there in China. That information has to come. So whether do they have it or not, I do not know. So let us see. I think maybe I can give you more clarity after the meeting gets over. And I will not want to blame anybody. But of course, we all have to be careful and take whatever necessary, which is there for all, any viral or any bacterial diseases. If we are careful, it's better for us. To wash our hands, to maintain some distance, especially if you have got symptoms. Those things are already advisories have been issued. I don't think we should be simply testing when, unnecessary. How many, for every person? ಇನ್ನು ಮಗುವಿಗೆ HMP ವೈರಸ್ ಪತ್ತೆ ಆಗ್ತಾ ಇದ್ದಂತೆ ರಾಜ್ಯ ಸರ್ಕಾರವು ಕೂಡ ಹೈ ಅಲರ್ಟ್ ಆಗಿದೆ. ಬೆಂಗಳೂರು ಸೇರಿ ರಾಜ್ಯದ ಉದ್ದಗಲಕ್ಕೂ ಕೂಡ ಭಾರಿ ಕಟ್ಟೆಚ್ಚರವನ್ನು ವಹಿಸಿಕೊಳ್ಳಲಾಗ್ತಾ ಇದೆ. HMP ವೈರಸ್ ಹರಡದಂತೆ ಮುನ್ನೆಚ್ಚರಿಕೆ ವಹಿಸ್ತಾ ಇದೆ ಸರ್ಕಾರ. ನಾಳೆ ಆರೋಗ್ಯ ಇಲಾಖೆಯೊಂದಿಗೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಮಹತ್ವದ ಸಭೆಯನ್ನ ನಡೆಸಲಿದ್ದಾರೆ. ಬಜೆಟ್ ಸಂಬಂಧದ ಸಭೆ ಇದು. ಆದರೂ ಕೂಡ ವೈರಸ್ ಬಗ್ಗೆ ಪ್ರಸ್ತಾಪ ನಡೆಸುವಂತಹ ಸಾಧ್ಯತೆ ಇದೆ. ಇನ್ನು 8 ತಿಂಗಳಿನ ಮಗು ಏನು HMP ವೈರಸ್ ಪತ್ತೆ ಆಗ್ತಾ ಇದ್ದಂತೆ ರಾಜ್ಯ ಸರ್ಕಾರವು ಕೂಡ ಬೆಂಗಳೂರು ಸೇರಿದಂತೆ ರಾಜ್ಯದ ಉದ್ದಗಲಕ್ಕೂ ಕೂಡ ಭಾರಿ ಕಟ್ಟೆಚ್ಚರ ವಹಿಸ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ನಾಳೆ ಮಹತ್ವದ ಸಭೆ ಕೂಡ ನಡೆಸ್ತಾರೆ. ಹೇಗೆ ಬಂತು, ಹೇಗೆ ಸಾಧ್ಯ, ಅಥವಾ ಮುಂಜಾಗ್ರತಾ ಕ್ರಮಗಳೇನು ಎಲ್ಲವಕ್ಕೂ ಸಂಬಂಧಪಟ್ಟಂತೆ ನಾಳೆ ಸಭೆಯಲ್ಲಿ ಡಿಸ್ಕಸ್ ಆಗುವಂತಹ ಸಾಧ್ಯತೆ ಕೂಡ ಇದೆ. ಒಟ್ಟಾರೆಯಾಗಿ ಈಗ ಬೆಂಗಳೂರಿನಲ್ಲಿ ಹರಡಿರುವಂತಹ ಈ ವೈರಸ್ ರಾಜ್ಯದ ಬೇರೆ ಭಾಗಗಳಲ್ಲೂ ಕೂಡ ಹರಡಬಾರದು, ಅದನ್ನು ಹೇಗೆ ತಡೆಗಟ್ಟಬಹುದು, ಅಥವಾ ಈ ಒಂದು ಕಾಯಿಲೆ ಅಥವಾ ಈ ವೈರಸ್ ತಗುಲೋದಕ್ಕೆ ಏನು ಕಾರಣ, ಈ ಸಿಂಪ್ಟಮ್ಸ್ ಇಂದನೇ ಈ ರೋಗವನ್ನ ಈ ರೀತಿಯಾಗಿ ಅಂದ್ರೆ HMP ವೈರಸ್ಗೆ ಸಂಬಂಧಪಟ್ಟಿದ್ದು ಅಂತ ಹೇಳಲಾಗ್ತಾ ಇದೆಯಾ, ಅಥವಾ ಬೇರೆ ಕಡೆಯಿಂದ ಏನಾದರೂ ಹರಡಿದೆಯಾ, ಚಾನ್ಸಸ್ ಇದೆಯಾ ಅನ್ನೋದನ್ನ ಕುರಿತು ನಾಳೆ ಸಭೆ ಮಾಡುವಂತಹ ಸಾಧ್ಯತೆ ಕೂಡ ಇದೆ.